ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಪುಣ್ಯ ಪಾಪಗಳೆಂಬುವವು ತಮ್ಮ ಇಷ್ಟ ಕಂಡಿರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ದೇವ ಭಕ್ತ ಜಯ ಜಿಯ ಎಂಬ ಈ ನುಡಿಯ ಒಳಗೆ ಕೈಲಾಸವಿದ್ದುದು ಕಾಣಿರಣ್ಣ. बिल्कुल छोटा सा वचन है. अगर ये वचन प्रयोग करके देखो, हर इंसान उन्हें हमेशा के लिए आनंद में रहेगा, उनकी पड़ोस वाले आनंद में रहेगा, उनके घर के लोग आनंद में रहेगा, उनके गांव के लोग, उनके गली के लोग, उनका तालुका, उनका जिला, उनका स्टेट, उनका देश, पूरे लोग आनंद में रहने को आता है. सिर्फ एक ही एक वचन का फॉलो करो. दूसरा कोई परहेज करने का जरूरत नहीं, कोई सन्यासी रहने का, कोई तपस्या जाके पहाड़ों पे जंगल में जाके करने का कोई ज़रूरत नहीं. इस वचन को फॉलो करो, गारंटी रिजल्ट आज का आज ही मिलेगा. तो इस वचन के अंदर क्या भाव आता है? पुण्य पापगಳೆಂಬುವು तमिष्ट कंडिरे. अगर पुण्य कमाना है तो कोई किधर जाने का जरूरत नहीं, मन्नत मांगने का जरूरत नहीं, कुछ नहीं. हम अपनी आत्मा साक्षी से, हमारे अंदर के मन से इम्पोर्टेंट विचार को, जरूरी बातें करने को जैसा है वैसा कहना चाहिए. उसको अंदर से एक, बाहर से नहीं. अंदर एक सृष्टि का मालिक है समझ के, हम सबके अंदर है ना, चाहे कोई काम करने वाला रहेंगे, सबका अंदर मालिक है. ये समझ के साक्षी से हमारा बसवा कल्याण के शरणों ने जिंदगी करके हम लोगों को ये वचन ऐसे दिए महात्मा बसवಣ್ಣ के. तम इष्ट कंडरे. अभी कभी अगर लोगों से प्रेम से रहना है तो सच्चा अच्छा बातें, मीठे बातें करो, जब आनंद उनको भी मिलेगा, हमको मिलेगा. तम इष्ट कंडरे. तुम्हारा मर्जी के ऊपर है. अगर तुम सच्चा कमाना है, भला कमाना है, आनंद पाना है तो ये वचन को फॉलो करो. ಅಯ್ಯ ಎಂದರೆ ಸ್ವರ್ಗ. ಏನ್ರಿ ಆರಾಮಿದ್ರೇನು ಅಣ್ಣವ್ರೆ, ಅಪ್ಪವ್ರೆ, ಅವರೇ, ಅಕ್ಕವ್ರೆ, ಈ ಥರ ಅವ ಎಂಥದೇ ಕೆಟ್ಟ ಮನುಷ್ಯ ಇರಲಿ, ಅವನ ಜೊತೆ ಪ್ರಾರಂಭದಲ್ಲಿ ನಾವು ಒಂದು ನಮ್ಮದು ಪರಿವಾರದವನೇ ಹಣ ಅಂತೇಳಿ ಇದ್ದಾನಂತೇಳಿ ತಿಳ್ಕೊಂಡು ಅವನ ಜೊತೆ ಮಾತಾಡಿ ನೋಡ್ರಿ ನೀವು. ಆಗಿಂದಾಗಲೇ ಅವ ಏನು ನಂಬೋದಿಲ್ಲ. ಅವ ಎಂಥ ಕೆಟ್ಟ ಮನುಷ್ಯನ ಇದ್ದರೂ ಕೂಡ ಅವ ಕರಗಿ ಹೋಗಿ ಅವ ಕೂಡ ಒಳ್ಳೆ ಮಾತಾಡುತ್ತಾನೆ. ಅವ ನಮ್ಮದು ವೈರಿ ಇದ್ದರೂ ಕೂಡ ಅವನು ನಮ್ಮ ಜೊತೆ ಸಂಬಂಧಿಕ ಅಂದರೆ ಪ್ರೀತಿಯಿಂದ ಮಾತನಾಡುತ್ತಾನೆ ಎಂಬುದಕ್ಕೆ ನಮಗೆ ಗ್ಯಾರಂಟಿ ಇದೆ. ಅಯ್ಯ ಎಂದರೆ ಸ್ವರ್ಗ. ಒಳ್ಳೆ ಮಾತಿನಲ್ಲಿಯೇ ಆನಂದ ಏನಿದೆ ಅಲ್ಲ, ಅದೇ ಸ್ವರ್ಗ. ನಮಗೇನು ಹೇಳಿದರೆ ಸ್ವರ್ಗ ನರಕ ಮೇಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿದಾರಲ್ಲ, ಎಷ್ಟು ಸುಳ್ಳು ಹೇಳಿದ್ದಾರೆ ನೋಡಿ. ಒಂದೊಂದು ವಚನಗಳು ಈ ಸುಳ್ಳಿನ ಹಗರಣಗಳನ್ನು ಹೊರಗೆ ತೆಗಿದ್ದಾರೆ. ಮತ್ತು ಮುಂದೆ ಏನು ಹೇಳ್ತಾರೆ ಬಸವಣ್ಣನವರು? ಎಲವೋ ಎಂದರೆ ನರಕ. ಮಾತಿನಲ್ಲೇ ಇದೆ ನೋಡ್ರಿ. ಮಾತಿನಲ್ಲಿ ಒಳ್ಳೆಯದು ಆಗುತ್ತದೆ, ಕೆಟ್ಟ ಮಾತಿನಲ್ಲಿ ಕೆಟ್ಟದ್ದು ಆಗುತ್ತದೆ. ಎಲವೋ ಎಂದರೆ ನರಕ. ಜಗಳ ಶುರು. ಇವತ್ತು ದೇಶದಲ್ಲಿ ಏನು ನಡೀತಾರೆ? ಬರೇ ಜಗಳ ಹಚ್ಚೋದು. 12-13 ವರ್ಷ ಆಯ್ತು ನಾವು ನೋಡ್ತಾ ಇದ್ದೀವಿ. ಜಾತಿ ಭೇದ ಭಾವ, ಮೇಲು ಕೀಳು, ದೇವರು ಧರ್ಮದ ಹೆಸರ ಮೇಲೆ ನನ್ನ ದೇವ್ರು ಬೇರೆ, ನಿನ್ನ ದೇವ್ರು ಬೇರೆ, ನನ್ನ ಜಾತಿ ಬೇರೆ,
ಇದರಲ್ಲೇ ಎಲ್ಲ ಭಾರತ ದೇಶದಲ್ಲಿ ಜನರಿಗೆ ನೆಮ್ಮದಿನೇ ಸಿಗ್ತಾ ಇಲ್ಲ. ಇದು ಯಾರು ಮಾಡ್ತಾ ಇದ್ದಾರೆ? ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕಿನ ಸಲುವಾಗಿ. ಮತ್ತೆ ದೊಡ್ಡ ದೊಡ್ಡ ಮಾತು, ಸ್ವಚ್ಛ ಭಾರತ ಕಟ್ಟುತ್ತೇವೆ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಏನು ಬರೀ ಬಾಯಲ್ಲಿ ಹೇಳೋದು, ಆಚರಣೆಯಲ್ಲಿದೆ. ಎಲ್ಲ ರಾಜ್ಯಗಳಲ್ಲಿ ಜಗಳ, ದೊಡ್ಡ ದೊಡ್ಡ ಅಂಗಡಿಗಳನ್ನು ಬೀಳಿಸಾಕೋದು JCBಯಿಂದ, ಅವ್ರಿಗೆ ತೊಂದರೆ ಕೊಡೋದು, ಜಾತಿ ಆಧಾರ ಮೇಲೆ ಜಗಳ ಹಚ್ಚೋದು. ಬಸವಣ್ಣವ್ರ ಅನುಭವ ಮಂಟಪದಲ್ಲಿ ಎಲ್ಲ ಕಾಸ್ಟ್ದವ್ರು ಬಂದು ಎಂತಹ ಕೆಟ್ಟವರಿದ್ದರೂ ಕೂಡ ಅವರು ಬದಲಾವಣೆಯಾಗಿ ಶರಣರಾಗಿದ್ದಾರೆ. ಶರಣಂದ್ರೆ ಬಹಳ ದೊಡ್ಡ ಇದಿಲ್ಲ, ನಮ್ಮ ಮನಸ್ಸಾಕ್ಷಿಯಿಂದ ಮಾತನಾಡಿ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸ ಅಂತ ಬದುಕುವುದೇ ಶರಣ, ಮತ್ತೇನಿಲ್ಲದ್ರಲ್ಲಿ. ಆದ್ದರಿಂದ 12ನೇ ಶತಮಾನದಲ್ಲಿ ಒರಿಸ್ಸಾ ಒಂದು ಅಡವಿಯಲ್ಲಿ, ದೊಡ್ಡ ಅರಣ್ಯದಲ್ಲಿ ನನ್ನಯ್ಯ ಅಂತೇಳಿ ಒಬ್ಬರಿದ್ದು. ಅವ ದಿನನಿತ್ಯ ಜನರದಲ್ಲಿ ಕಳ್ಳತನ ಮಾಡೋದು, ಸುಲಿಗೆ ಮಾಡೋದು, ಕೊಲೆ ಮಾಡೋದು ಮಾಡ್ತಾಯಿದ್ರು. ಅಲ್ಲಮ ಪ್ರಭುರವರು ಎಲ್ಲ ಕಡೆ ಸಂಚಾರ ಮಾಡ್ತಾಯಿದ್ರು. ಆ ಕಡೆ ಹೋದಾಗ ಆ ನನ್ನಯ್ಯ ಸಿಕ್ಕಾಗ ಅವ ಕೂಡ ಏನೋ ಇವ್ರ ಹತ್ತಿರ ಏನು ಸಿಗುತ್ತೆ ಅಂತೇಳಿ ಏನೋ ಮಾಡಿದ್ರು ಕೂಡ ಅವ್ರು ಏನಂದ್ರು, ಅಲ್ಲಮ ಪ್ರಭುರವರು, ಯಾಕಪ್ಪ ಇಂಥ ಕೆಟ್ಟ ಕೆಲಸ ಮಾಡ್ತಾಯಿದ್ದೀನಿ, ಎದರ್ಸ್ಲಾಕ್ ಮಾಡ್ತಾಯಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಸಲುವಾಗಿ ಏನೋ ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು ಮಾಡ್ತಾಯಿದ್ದೀನಿ. ಆದರೆ ಅಲ್ಲಮ ಪ್ರಭುರವರು, ಇಷ್ಟೆಲ್ಲ ನೀ ಪಾಪದ ಕೆಲಸ ಮಾಡ್ತಿಲ್ಲ, ನಿನ್ನ ಹೆಂಡತಿ ಮಕ್ಕಳು ಇದರಲ್ಲಿ ಭಾಗಿಯಾಗ್ತಾರ? ಆಗೋದಿಲ್ಲ. ಆದರೆ ಈ ಪಾಪ ನಿನಗೆ ಬಡಿತಲ್ಲಪ್ಪ, ಒಂದಿಲ್ಲ ಒಂದಿನ ನಿನ್ನ ಒಳಗಡೆ ಎಲ್ಲ ಪಾಪದ ಕಾರ್ಯ ತುಂಬಿಕೊಂಡು ಸುಮ್ಮನೆ ನೀನೇ ಹಾಳಾಗಿ ಹೋಗ್ತಿಲ್ಲಪ್ಪ ಅಂತ ಹೇಳಿದಾಗ ಅವನು ಬದಲಾವಣೆಯಾಗಿ ಅಣ್ಣ ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಬಂದು ನನ್ನಯ್ಯ ಅಂತ ಹೇಳಿದ್ದಾರೆ. ಅವರು ವಚನಗಳು ಬರೆದಿದ್ದಾರೆ. ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟಿದಂಥ ಇತಿಹಾಸ ನಮಗೆ ಸಿಗುತ್ತವೆ. ಆ ಕಾರಣಕ್ಕಾಗಿ ಇವತ್ತ ಬಸವಣ್ಣನವರ ತತ್ವವನ್ನು ಬೆಳೆಸಬೇಕಾದರೆ ನಮ್ಮ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಯಾರು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ, ಯಾರು ಏನೋ ಆಶೆಗಾಗಿ ಒಂದು ಕೆಟ್ಟ ಕಾರ್ಯಕ್ಕೆ ಸಪೋರ್ಟ್ ಮಾಡ್ತಾಯಿದ್ರೆ ಅವರೆಲ್ಲರೂ ಕೂಡ ಮಾಡಬೇಡಿರಣ್ಣ ಅಂಥೇಳಿ ನಾನು ವಿನಂತಿಸ್ಕೊಳ್ತಾ, ಇನ್ನೊಂದು ಬಸವಣ್ಣನವರ ವಚನ, ಹೊನ್ನಿನೊಳಗೊಂದು ಹೊರೆ, ಅನ್ನದೊಳಗೊಂದು ಅಗಳು, ವಸ್ತ್ರದ ಒಳಗೆ ಒಂದು ಎಳೆ, ಇಂದಿಗೆ ನಾಳಿಂಗೆ ಎನಗೆ ಬೇಕೆಂದೆನಾದರೆ, ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ಅರಿಯನಯ್ಯ ಕೂಡಲ ಸಂಗಮ ದೇವ. ನೋಡಿ, ಈ ಬಸವಣ್ಣನವರ ವಿಚಾರ ಜಗತ್ತದಲ್ಲಿ ಯಾಕೆ ಪ್ರಸಿದ್ಧ ಆಗ್ತಾ ಇದೆ ಅಂದರೆ, ಬಸವಾದಿ ಶರಣರು ಏನು 770 ಜನ ಅಮರಗಣಗಳು, 1,96,000 ಶರಣರು ನಾಳಿನ ಸಲುವಾಗಿ ಹೊನ್ನಿನೊಳಗೊಂದು ಅಂದರೆ ಬಂಗಾರದೊಳಗೊಂದು ಗುಂಜಿ, ಅನ್ನದೊಳಗೆ ಒಂದು ಅಗಳು ಅಂದರೆ ಒಂದು ಯಾವುದೇ ಜೋಳ, ಬೇಳೆ, ಕಾಳು, ರಸ ಸಲುವಾಗಿ, ನಾಳಿನ ಸಲುವಾಗಿ ಒಂದು ಕಾಳು ಕೂಡ, ವಸ್ತ್ರದೊಳಗೆ ಒಂದು ಎಳೆ, ಹೊಸ ಬಟ್ಟೆ ಅಂತೂ ದೂರ ಇಳಿತು, ಅದರೊಳಗಿನ ಒಂದು ದಾರ ಸಹಿತ ನಾಳಿನ ಸಲುವಾಗಿ ಅವ್ರು ಯಾರೂ ಇಟ್ಟುಕೊಂಡಿಲ್ಲ. ಯಾವ ರೀತಿ ಪ್ರಾಣಿ ಪಕ್ಷಿಗಳು ಬದುಕ್ತಾವಲ್ಲ, ಅದೇ ರೀತಿ ಪ್ರಕೃತಿಯ ತತ್ವವನ್ನು ಕೊಟ್ಟಿದ್ದಾರೆ, ಬದುಕಿ ತೋರಿಸಿದ್ದಾರೆ ನಮ್ಮ ಬಸವ ಕಲ್ಯಾಣದ ಬಸವಾದಿ ಶಿವಶರಣರು. ಆದ್ದರಿಂದ ನಾಳಿನ ಸಲುವಾಗಿ ಏನೂ ಇಟ್ಕೊಂಡಿಲ್ಲ. ನನಗೆ ಹೊನ್ನಿನೊಳಗೊಂದು ಹೊರೆ, ಅನ್ನದೊಳಗೆ ಒಂದು ಅಗಳ, ವಸ್ತ್ರದೊಳಗೆ ಒಂದು ಎಳೆ, ಇಂದಿಗೆ ನಾಳಿಗೆ ಎನಗೆ ಬೇಕೆಂದೇನಾದರೆ, ನನಗೇ ಬೇಕು ಅಂಥೇಳಿ ಇಟ್ಟುಕೊಂಡಿದ್ದಾರೆ. ನಿಮ್ಮ ಆಣೆ ನಿಮ್ಮ ಪುರಾತನ ರಾಣಿ. ನಿಮ್ಮ ಪುರಾತನ ಆಣೆ ಎಂದರೆ ನಾನು, ನನ್ನ ತಂದೆ ತಾಯಿ, ಅವರು ಅವರ ತಂದೆ ತಾಯಿ, ಅವರು ಅವರ ತಂದೆ ತಾಯಿ, ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದು ಯಾವಾಗಿನಿಂದ ಅಂದರೆ ಆವಾಗಿಂದ ಹಿಡಿದು ಎಲ್ಲರ ಆಣೆ ಮಾಡಿದ್ದಾರೆ. ಈ ವಿಚಾರ ನಾವು ಅರ್ಥ ಮಾಡಿಕೊಂಡಿದ್ದೆ ಆದರೆ ಇವತ್ತ ಬಸವ ವಿರೋಧಿ ಜನರಿಗೆ ಸಪೋರ್ಟ್ ಮಾಡೋ ಬದಲಾಗಿ ನೀವು ಕೂಡ ಬದಲಾವಣೆ ಆಗ್ಬೋದು. ಒಂದು ರೀತಿಯಲ್ಲಿ ಇದೆಲ್ಲ ಡೀಪ್ ಹಿಂದಕ್ಕೆ ಹೋದರೆ ಇಡೀ ಜಗತ್ತಿಗೆ ಒಂದೇ ಪರಿವಾರವಿದೆ. ಎಲ್ಲರಿಗೂ ಹುಟ್ಟಿಸಿದಾತ ತಾಯಿ ಗರ್ಭದಲ್ಲಿ ಒಬ್ಬನೇ ದೇವರು. ಎಲ್ಲರೂ ನೋಡಿ, ಎಲ್ಲರಿಗೆ ಎರಡೇ ಕಣ್ಣು, ಎರಡೇ ಕಿವಿ, ಎರಡೇ ಕೈ, ಎರಡೇ ಕಾಲು, ಜೊತೆಲಿ ಇಷ್ಟೇ ಇದೆ. ಮನುಷ್ಯನ ಬಳಿ ದುರಾಶೆಯಿಂದ, ಅಜ್ಞಾನದ ಆಚರಣೆಯಿಂದ ಹಾಳಾಗಿ ಹೋಗುತ್ತಿದ್ದಾನೆ. ಇದನ್ನೆಲ್ಲ ತಡೆಗಟ್ಟಲು
ಎಲ್ಲರನ್ನ ಒಂದುಗೂಡಿಸಲು ಒಂದು ತತ್ವ, ಅದು ಲಿಂಗಾಯತ ಧರ್ಮ ಏನು ಎಂದು ಈ ಭೂಮಿಗೆ ಕೊಟ್ಟವರು ಬಸವಣ್ಣನವರು ಎಂದು ಹೇಳುತ್ತಾ, ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಮನಕ್ಕೆ ತಟ್ಟಿದೆ. ಆದರೆ ಅವರಷ್ಟು ನಾವು ಮಾಡೋದು ಬೇಕಾಗಿಲ್ಲ. ನಾವು ಕಳ್ಳ, ಸುಳ್ಳ, ಮೋಸಗಾರರು, ವಂಚಕರು, ಹಲವು ದೈವಗಳನ್ನು ಸೃಷ್ಟಿ ಮಾಡಿ ಈ ಭಾರತೀಯರಿಗೆ ಅಜ್ಞಾನದಲ್ಲಿರ್ತಕ್ಕಂಥವ್ರನ್ನು ಅಂಥವರನ್ನು ಸಪೋರ್ಟ್ ಮಾಡೋದು ಬಿಟ್ಬಿಡಿ. ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ ಅಂಥೇಳಿ ನಂಬಿರಿ. ಕಾಯಕವೇ ಕೈಲಾಸವೆಂದು ನಂಬಿ ಬದುಕಿದರೆ ಸಾಕಪ್ಪ. ಮತ್ತೇನು ಬೇಕು ಈ ಜೀವನದಲ್ಲಿ? ನೀವು ದುಡ್ಡು ಗಳಿಸ್ಲಿಕ್ಕೆ ಬೇಡ ಅಂತಲ್ಲ, ಮೋಸ, ವಂಚನೆ, ಕಪಟ, ಸುಲಿಗೆ ಮಾಡಿ ಮೋಸ ಮಾಡಿ ದುಡ್ಡು ಗಳಿಸೋದು ಬೇಡ ಎಂದು ನಮ್ಮ ಶರಣರು ಯಾವ ರೀತಿ ಬದುಕಿ ತೋರಿಸಿದ್ದಾರೆ ಆ ರೀತಿ ಬದುಕುವ ಪ್ರಯತ್ನ ಮಾಡೋಣ ಎಂದು ಹೇಳುತ್ತಾ, ಮತ್ತೊಮ್ಮೆ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ಮುಟ್ಟಿಸುವ ಕಾರ್ಯ ಯಾರ್ಯಾರು ಮಾಡ್ತೀವಲ್ಲ, ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಶರಣ.